ಹೇಳಿದ್ದೆಲ್ಲ ನಿಮಗೆ ಗೊತ್ತಾಯಿತು ಅಂತ ಲೆಕ್ಕ. ನೋಡುವ ಹೇಳಿ. ಆದ್ರೆ ಒಂದು ವಿಷಯ ಉಂಟು. ಇನ್ನುಂಟಾ? ಉಂಟುಂಟು. ಯಾಕೆ ಅಂತ ಹೇಳಿದ್ರೆ ಈಗ ಮದುವೆ ಆಗಬೇಕಾದ್ರೆ ಗುರು ಹಿರಿಯರಿದ್ದು ನಿಶ್ಚಯಿಸಿರುವ ಮದುವೆ ಅಲ್ವಾ? ಅಲ್ಲ, ಮದುವೆ ಆಗುವುದು ಅಂತ ಆದ್ರೆ ಅದೆಲ್ಲ ಮೊದಲೇ ಆಗ್ತದೆ. ಗುರು ಹಿರಿಯರಿದ್ದೇ ನಿಶ್ಚಿತಾರ್ಥ ಕಾರ್ಯಕ್ರಮ ಎಲ್ಲ ನಡೀತದೆ. ಹೌದು. ಆಗ ಎಲ್ಲ ಕೂಟ ಗಣ ಅಗಲ ಎಲ್ಲ ವಿಚಾರವನ್ನಲ್ಲಿ ನೋಡಿಕೊಳ್ತಾರೆ. ಎಷ್ಟೇ ಹೇಳಿ ನಿಮ್ಮನ್ನು ಕರೆಯುವ ಅಂತ ಹೇಳಿದ್ರೆ ಏನಾದ್ರೂ ಹೆಸರುಂಟಾ ನಿಮ್ಗೆ? ಉಂಟು, ಹಯಗ್ರೀವಾಚಾರ್ಯ. ಓ, ಕೊರಲನ್ನು ನೋಡಿ ಸ್ವಲ್ಪ ಹಾಗೆ. ಹೌದು, ಭೀಷ್ಮಾಚಾರ್ಯರು, ಹಯಗ್ರೀವಾಚಾರ್ಯರು ಹೌದು ಸೇರಿ ಒಂದು ಮದುವೆ ಮಾಡುವ ಸಾಲ್ವನಿಗೆ. ಇಲ್ಲಪ್ಪ, ಹಾಗೇನಲ್ಲ, ಇದ್ದದ್ದು ಇದ್ದ ಹಾಗೆ ಹೇಳಿದ್ದೀರಿ. ಹೌದು. ನಿಮ್ಮ ಜ್ಯೋತಿಷ್ಯವ, ನಿಮ್ಮ ಜಾತಕವ, ಇದನ್ನೆಲ್ಲ ಕೇಳಿ ಮರುಳಾಗುವಂತಹ ಸಾಲ್ವ ನಾನಲ್ಲ. ಈಗ ಭೀಷ್ಮ ಪವಿತ್ರ ಅಂತ ಹೇಳಿದ್ರಿ. ಹೌದು. ಇವಳು ಪವಿತ್ರ ಅಂತ ಹೇಳ್ತೀರಿ. ಹೌದು. ಇರ್ಲಿಯಪ್ಪ, ಪವಿತ್ರವಾಗಿಯೇ ಇರ್ಲಿ, ಮಲಿನ ಆಗುವುದೇ ಬೇಡ. ಆದ್ರೆ ಈ ಸಾಲ್ವ ಒಂದು ಸಾಲ್ವನ ಮನಸ್ಸಿನಲ್ಲಿ ಒಂದು ನಿರ್ಧಾರ ಈಗಾಗಲೇ ಆಗಿದೆ. ಹೌದಾ? ಒಂದು ಸಂದರ್ಭದಲ್ಲಿ ಯಾವಾಗ ನಾನು ನಂಬಿದಂತಹ, ನಾನು ಮೆಚ್ಚಿದಂತಹ ಹೆಣ್ಣು ನನ್ನ ಕೈಯನ್ನು ಬಿಟ್ಟು ತಪ್ಪಿ ಹೋದ್ಲು, ಅಲ್ಲಿಗೆ ನಾನು ಆ ವಿಚಾರವನ್ನು ಬಿಟ್ಟಿದ್ದೇನೆ.
ಭಗ್ನ. ಈಗ ನನಗೆ ಮದುವೆ ಆಗುವುದಕ್ಕೆ ಹೆಣ್ಣು ಸಿಗುವುದಿಲ್ಲ ಅಂತ ನಾನು ಸುಮ್ಮನಿರುವುದಲ್ಲ. ಮತ್ತೆ ಸ್ವಲ್ಪ ದಿನ ಹೋಗ್ಲಿ, ಈ ಹೆಸರು ಕೇಳುವುದು ಬೇಡ, ಮುಖದರ್ಶನವೂ ಬೇಡ ಅಂತ ಇದ್ದವ ನಾನು. ಈಗ ಇವಳನ್ನು ನೋಡಿದ್ರೆ ನನಗೆ ನೆನಪಾಗುವುದು ಯಾವುದು ಗೊತ್ತಾ? ಯಾವುದು? ಸೋಲಿನ ಪ್ರತೀಕವೇ ನನ್ನ ಎದುರಿಗೆ ಬಂದು ನಿಲ್ತದೆ. ಆ ಭೀಷ್ಮನ ಎದುರಿಗೆ ನಿಂತು ಹೋರಾಟ ಮಾಡಿ ಅವಮಾನ ಮಾಡಿ ಅಂತವಳನ್ನು ನಾನು ಜೀವನ ಸಂಗಾತಿಯಾಗಿ ಪಡೆದುಕೊಂಡು ಅದೇ ಒಂದು ಭೀತಿಯಿಂದ ಬದುಕುವಂತಹ ಪರಿಸ್ಥಿತಿ, ದಯನೀಯ ಪರಿಸ್ಥಿತಿ ಬರ್ತದೆ.